ಎಷ್ಟೇ ಸ್ಪಷ್ಟನೆ ಕೊಟ್ಟರು ಅದಾನಿ ಗ್ರೂಪ್ ಮತ್ತು ಸೆಬಿ ಮುಖ್ಯಸ್ಥೆ ವಿರುದ್ಧ ಹಿಂಡನ್ಬರ್ಗ್ ಆರೋಪಗಳನ್ನು ಶುರು ಮಾಡಿದೆ. ಯಾರು ತಾತನ ಮನೆ ಗಂಟೆನ ಹೋಗ್ಬೇಕು ಅವ್ರಿಗೆ? ಎಲ್ಲ ಬೇರೆ ದೇಶದಲ್ಲಿ ಕೂತ್ಕೊಂಡು ಪುಕ್ಕಟೆ ರಿಪೋರ್ಟ್ ಬರೆಯೋದು. ವಿನೇಶ್ ಫೋಗಟ್ 100 ಗ್ರಾಮ್ ಏನೋ ಷಡ್ಯಂತ್ರ. ಇದು ಷಡ್ಯಂತ್ರ ಅಲ್ಲ, ಇದು ಸತ್ಯ. ಯಾರೋ ಹೇಳಿದ್ರೆ ಅದು ಅಂತ ಕಾಂಗ್ರೆಸ್ಗೆ ನಾಳೆ ನಿಮ್ಮ ಸರ್ಕಾರ ಇದ್ದಾಗಲೂ ಇಂಥ ಕೋತಿಗಳಿರ್ತಾರೆ ಅನ್ನೋದನ್ನು ಮರಿಬೇಡಿ. ದೇರ್ ಶುಡ್ ಬಿ ಸಮ್ ಸ್ಟ್ರಕ್ಚರ್ಡ್ ರೀಸನ್ಸು ಮತ್ತು ಇನ್ವೆಸ್ಟಿಗೇಷನ್ಸ್ ಇರಬೇಕು. ಯಾವನೋ ಎಲ್ಲೋ ಕೂತ್ಕೊಂಡು ಪುಕ್ಕಟೆ ಬರೆದುಬಿಟ್ರೆ ಏನೋ ಮಾರ್ಕೆಟ್ ಏನು ದೊಡ್ಡದಾಗಿ ರಿಯಾಕ್ಟ್ ಮಾಡ್ದಂಗಿಲ್ಲ. ಸ್ವಲ್ಪ ಬೆಳಗ್ಗೆ ಮಾಡಿತ್ತು, ಆಮೇಲೆ ಅದನ್ನು ಚೇತರಿಸ್ಕೋತು. ಎಕ್ಸೆಪ್ಟ್ ಅವ್ರದ್ದೇನೋ ಎನರ್ಜಿ ಸೆಕ್ಟರ್ದು ಅದಾನಿದು ಯಾವುದೋ ಶೇರ್ ಮೌಲ್ಯ ಒಂದು 14-15% ಬಂದಿದೆ. ಬರುತ್ತೆ ವಾಪಸ್ 3-4 ದಿನಕ್ಕೆ ರಿಪೇರಿ ಆಗಿ ಇನ್ನೊಂದು 10% 6% ಗೇನ್ ಮಾಡ್ಕೋತಾರೆ ಅಷ್ಟೇ. ಇನ್ನು ಈ ವಿಷಯದಲ್ಲಿ ರಾಜಕೀಯ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವರು ಸೆಬಿ ಪಾವಿತ್ರ್ಯತೆಗೆ ಧಕ್ಕೆ ಬಂದಿದೆ, ಮಾಧವಿ ಬೂಚ್ ಯಾಕೆ ರಾಜೀನಾಮೆ ಕೊಟ್ಟಿಲ್ಲ, ಒಂದೊಮ್ಮೆ ಹೂಡಿಕೆದಾರರು ನಷ್ಟ ಹೋದ್ರೆ ಯಾರು ಹೊಣೆ, ಪ್ರಧಾನಿನ, ಸೆಬಿ ಅಧ್ಯಕ್ಷರ, ಇಲ್ಲ ಅದಾನಿನ ಅಂತ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ರಾಹುಲ್ ಗಾಂಧಿ ತುಂಬಾ ಅಪಾಯಕಾರಿ ವ್ಯಕ್ತಿ ಅಂತ ಬಿಜೆಪಿಯವರು ಮುರ್ಕೊಂಡು ಬಿದ್ದಿದ್ದಾರೆ. ಪ್ರಧಾನಿಯಾಗಿಲ್ಲ ಅನ್ನೋ ಹತಾಶೆ ಅವರನ್ನ ಕಾಡ್ತಾ ಇದೆ. ಹೀಗಾಗಿ ದೇಶದ ಆರ್ಥಿಕತೆಯನ್ನ ಅಸ್ಥಿರಗೊಳಿಸಲು ಪ್ರಯತ್ನಿಸ್ತಾ ಇದ್ದಾರೆ ಅಂತ ಸಂಸದೆ ಕಂಗನಾ ರನಾವತ್ ವಾಗ್ದಾಳಿ ನಡೆಸಿದ್ದಾರೆ. ಭಾರತೀಯ ಷೇರುಪೇಟೆ ನಾಶ ಆಗಬೇಕು ಅಂತ, ಆರ್ಥಿಕತೆ ಹಾಳಾಗಬೇಕು ಅಂತ ಕಾಂಗ್ರೆಸ್ ಬಯಸ್ತಾ ಇದೆ ಅಂತ ರವಿಶಂಕರ್ ಪ್ರಸಾದ್ ಕಿಡಿಕಾರಿದ್ದಾರೆ. ಈಗ ಯಾವುದೋ ಒಂದು ಹಗರಣ ನಡೆದ್ರೆ ಸಿಎಂ ರೆಸ್ಪಾನ್ಸಿಬಲ್. ಸಿಎಂ ಹೆಂಗ್ರಿ ರೆಸ್ಪಾನ್ಸಿಬಲ್ ಆಗ್ತಾರೆ ಇದಕ್ಕೆಲ್ಲ? ಈಗ ಇದಕ್ಕೆ ಪ್ರಧಾನಿ ಜವಾಬ್ದಾರಿನಾ ಅಂತಾನೆ ಹೆಂಗಪ್ಪ ಆಗ್ತೀರಿ? ಕಾಂಗ್ರೆಸ್ ಆಡಳಿತ ಇದಾಗಿದ್ದು ಇನ್ವೆಸ್ಟಿಗೇಟ್ ಆಗಲಿ, ತಪ್ಪಿದ್ದವ್ರಿಗೆ ಮುಖಾಮುಖಿ ನೋಡೋದಕ್ಕೆ 4 ಓಡಿಸಿ ಬೇಡ ಅಂದವನು ಯಾವನು ಇದನ್ನ. ಯಾಕಂದರೆ ಶೇರ್ ಮಾರ್ಕೆಟಲ್ಲಿ ಭಾಳ ಬಡವರು ಎಲ್ಲ ದುಡ್ಡು ಹಾಕಿರ್ತಾರೆ. ಪಾಪ ಬಡವರು ಅಲ್ಲ, ತುಂಬ ಸಣ್ಣ ಹೂಡಿಕೆದಾರರು ಇರ್ತಾರೆ. ಆದರೆ ಈ ರೀತಿಯ ತಲ್ಲಣಗಳು ಮತ್ತು ಏರುಪೇರುಗಳು ಮತ್ತು ಮ್ಯಾನಿಪ್ಯುಲೇಷನ್ಗಳು ಕಾಂಗ್ರೆಸ್ ಇದ್ದಾಗ ನಡೆದಿರಲಿಲ್ವಾ? ಎಷ್ಟು ಕೊಡ್ಬೇಕು? ನಾನು ಕತೆ ಕೊಡ್ಬೋದು, ಹಾಗೆ ಇಲ್ಲ ಅನ್ನೋ ಹಾಗಿಲ್ಲ. ಹೆಂಗೆ ಯಾಕಾಗಿಲ್ಲ? ಅವತ್ತು ಯಾರು ಜವಾಬ್ದಾರಿ ತಗೊಂಡ್ರು? ಯಾರ್ಯಾರು ರಾಜೀನಾಮೆ ಕೊಡ್ಬೇಕು? ಯಾರ್ಯಾರು ರಾಜೀನಾಮೆ ಕೊಟ್ಟರು ಅವತ್ತು ಯಾರ್ಯಾರು ಕೇಳಿದ್ರು ಈ ರಾಜೀನಾಮೆ ಕೊಟ್ಟೋಗು ಅಂತ ಕೇಳಿದ ತಕ್ಷಣ ಕೊಡ್ಬೇಕಂತ. ಹಂಗೆ ಇದು ನಮ್ಮ ದೇಶದಲ್ಲಿ ಈಗ ಯಾವುದನ್ನು ಏನು ಬೇಕಾದ್ರೆ ಹೇಳ್ತಾ ಇರ್ತಾರೆ. ಸುಪ್ರೀಂ ಕೋರ್ಟ್ ಸುಮೋಟೋ ಆಗಿ ಪರಿಶೀಲಿಸುತ್ತಾ ಅಂತ ಕೇಳಿದ್ರು. ಯಾಕೆ ಪರಿಶೀಲಿಸಬೇಕು? ನಿಮಗೆ ಹಿಂಡನ್ಬರ್ಗಿನ ವರದಿ ಅಷ್ಟೊಂದು ಅಪ್ಯಾಯಮಾನವಾಗಿದ್ದರೆ ನೀವೇ ಹಾಕಿ ಅದನ್ನು ತಗೊಂಡು, ಇದು ಸತ್ಯ, ನಾನು ಇದಕ್ಕೆ ಅಫಿಡವಿಟ್ ಹಾಕ್ತೀನಿ ಅಂತ ಹಾಕಿ. ಯಾರು ಬೇಡ ಅಂದಿರೋರು ಅದಕ್ಕೆ? ಒಂದಂತೂ ನಿಜ, ನಮ್ಮನ್ನು ನಾಶ ಮಾಡ್ಕೊಳ್ಳೋಕ್ಕೆ ಈ ಸರ್ಕಾರ ಬಂದರೆ ಸರಿ, ಮುಂದಿನ ಸರ್ಕಾರ ಬಂದಾಗ ನೆಕ್ಸ್ಟ್ ಬರೋರು ಅದೇ ಮಾಡ್ತಾರೆ, ಬೇರೆ ವಿಚಾರ. ಅದಕ್ಕೆ ಇನ್ಯಾರೂ ಬೇಡ, ನಾವು ಸಾಕು. ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿ ಜನೌಷಧಿ ಕೇಂದ್ರ, ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳ ಅವಕಾಶ ಮಾಡಿಕೊಡಲ್ವಂತೆ ರಾಜ್ಯ ಸರ್ಕಾರ. ನಮ್ಮ ಆಸ್ಪತ್ರೆಯಲ್ಲೇ ಉಚಿತವಾಗಿ ಮಾತ್ರೆ ಔಷಧಿ ಕೊಡ್ತೀವಿ, ಜನ ಯಾಕೆ ದುಡ್ಡು ಖರೀದಿ ಮಾಡಬೇಕು ಕೊಟ್ಟು? ಹಾಗಾಗಿ ಕೊಡಬಾರ್ದು ಅನ್ನೋ ತೀರ್ಮಾನಕ್ಕೆ ಬಂದಿದ್ದೀವಿ ಅಂತ. ಯು ಆರ್ ರಾಂಗ್. ನಿಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಯೋಗ್ಯತೆಗಳಿಗೆ ಸರಿಯಾಗಿ ಟ್ರೀಟ್ಮೆಂಟೇ ಕೊಡೋಕ್ಕಾಗಲ್ಲ. ಭಾಳ ಕಡೆ ಹೆಂಗೆ ಕೊಡ್ತಿದ್ದೀರಿ ಅನ್ನೋದನ್ನು ನಾಳೆಯಿಂದ ಚೆಕ್ ಮಾಡಿಸ್ತೀನಿ ಬೇಕಿದ್ರೆ ನಿಮಗೆ. ಯಾವ್ಯಾವುದಕ್ಕೆ ಎಷ್ಟೆಷ್ಟು ಮಾತ್ರೆಯನ್ನು ಡಾಕ್ಟರ್ಗಳಿಗೆ ಆಚೆಗೆ ಬರ್ಕೊಡ್ತಿದ್ದಾರೆ ಅನ್ನೋದನ್ನೂ ದಾಖಲೆ ಸಮೇತ ನಿಮ್ಮ ಮುಖಕ್ಕೆ ಹಿಡಿತೀನಿ ತಂದು, ಗ್ಯಾರಂಟಿ. ಪರಿಸ್ಥಿತಿ ಹಾಗಿದೆ. ಆಮೇಲೆ ಎಲ್ಲಾ ಮೆಡಿಸಿನ್ ಅಲ್ಲಿ ಸಿಗುತ್ತೆ ಅಂತ ಸಿಕ್ಕಲ್ಲ. ಮತ್ತೆ ನಿಮಗೆ ಕೊಡಕ್ಕೆ ತಾಕತ್ತು ಇಲ್ಲ, ನೀವು ಕೊಡೋದು ಇಲ್ಲ. ಬೆಡ್ಸ್ ಕಟ್ಬಿಡ್ತೀನಿ ಬೇಕಾದ್ರೆ ನಾನು ಇದನ್ನು. ನೀವು ಈ ಪ್ರಾಜೆಕ್ಟ್ ಮುಗಿಸಿ ನಿಮ್ಮ ಸರ್ಕಾರಿ ಆಸ್ಪತ್ರೆಗೆ ನಾನು 100 ಜನನ ಕಳಿಸ್ತೀನಿ ಸ್ಟಿಂಗ್ ಆಪರೇಷನಲ್ಲಿ. ಅದು ಯಾವ್ಯಾವ ಟ್ಯಾಬ್ಲೆಟ್ ಇದೆ ನೋಡೇ ಬಿಡ್ತೀನಿ ನಾನು. ಅದೆಷ್ಟು ಪುಕ್ಕಟ್ಟೆ ಕೊಡ್ತೀನಿ? ಪುಕ್ಕಟ್ಟೆ ಕೊಡೋಕ್ಕೆ ಯೋಗ್ಯತೆ ಇದ್ದಿದ್ದರೆ ತಿಂಗಳ ದುಡ್ಡು ರಿಲೀಸ್ ಮಾಡಬೇಕಾಗಿತ್ತು, ಗ್ಯಾರಂಟಿ ದಿನ. ಕಾಸಿಲ್ಲ, ಕವಡೆ ಇಲ್ಲ, ಸುಮ್ಮನೆ ಮೈ ಮೇಲಿರೋದನ್ನೆಲ್ಲ ಎಳ್ಕೊತಾರೆ. ಒಂದು ವೇಳೆ ಈ ಜನೌಷಧಿ ಕೇಂದ್ರ ಅಲ್ಲಿ ಇದ್ದರೆ ನಿಮ್ಮ ತಾತನ ಮನೆ ಗಂಟೇನು ಹೋಗೋದು? ನಿಮಗೆ ಬೇಕಿದ್ದೊಂದು ದುಡ್ಡು ಕೊಟ್ಟು ತಗೊಳ್ಳಿ, ಸಾಕಿದ್ದೊಂದು ಬಿಡಿ. ಏನಕ್ಕೆ ತೆಗಿಬೇಕದನ್ನು? ಜನರ ಆಯ್ಕೆಗೆ ಬಿಡ್ಬೋದು. ಏನಕ್ಕೆ ತೆಗಿಬೇಕದು? ನಿಮ್ಮ ಗಂಟೇನು ಹೋಗ್ಬೇಕು? ಪ್ರಾಬಬಲಿ ಲುಕ್ಸ್ ಲೈಕ್ ಎ ಲಾಬಿ. ಯಾಕಂದ್ರೆ ಇಲ್ಲಿ ಬರ್ಕೊಡೋದು ಹೊರಗಡೆ ಹೋಗ್ಬೇಕಲ್ಲ, ಆಸ್ಪತ್ರೆ ಆಚೆ ಇರೋ ಅಂಗಡಿಗಳಿಗೆ. ಇದು ಲಾಬಿ. ದಿ ಮಿನಿಸ್ಟರ್ ವಿಲ್ ಬಿ ಆನ್ಸರಬಲ್ ಟು ದಿಸ್. ನಾನು ಈಗಲೇ ಹೇಳಿದ್ದೀನಿ ಇವತ್ತೇನೇನೆ, ಯು ಆರ್ ಆನ್ಸರಬಲ್. ರಾಹುಲ್ ಗಾಂಧಿ ಕೇಳಿದ್ರಲ್ಲ, ಪ್ರಧಾನಿನಾ, ಸುಪ್ರೀಂ ಕೋರ್ಟಾ, ನಾವು ನಿಮ್ಮನ್ನು ಕೇಳ್ತೀವಿ. ನೀವು ಸ್ಟಾರ್ಟ್ ಮಾಡಿ ಇದನ್ನ ತೆಗೆದ ಮೇಲೆ ಉಪ್ಪುಕಟ್ಟೆ ಔಷಧಿ ಕತೆನ ಆಗ ನೋಡ್ತಾ ಇರ್ರಿ. ಕಣ್ ಕಡೆ ಕ್ಯಾಮ್ರಾ ಟೆಸ್ಟ್ ಮಾಡಿಸದೆ ಇದ್ರೆ ನೋಡ್ತಾ, ಅದು ಕೊಡ್ಸರಪ್ಪ, ಅದು ಯಾವ್ಯಾವ ಔಷಧಿ ಕೊಡಿಸ್ತೀರಾ ನಾನು ನೋಡೇ ಬಿಡ್ತೀನಿ. ಹಾಗೆ ಇವ್ರು ಕಾಂಟ್ಯಾಕ್ಟ್ ಮಾಡಿ ಅನ್ಬೇಕು. ಒಂದು ಆಸ್ಪ್ರಿನ್ ಅನಾಸಿನ್ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಕರೆಕ್ಟಾಗಿ ಆಸ್ಪತ್ರೆಗಳಲ್ಲಿ. ಇನ್ನು ಇದು ಕೊಡ್ತಾರಂತೆ, ಸಪ್ಲೈ ಇಲ್ಲ. ಬಿಟ್ಬಿಡ್ಬೇಕು. ನೀವು ಕೊಟ್ಕೊಳ್ಳಿ ಪುಕ್ಕಟ್ಟೆ, ಬೇಡ ಅಂದವ್ನು ಅವನು. ಪುಕ್ಕಟ್ಟೆ ಬೇಕಾದವ್ರು ಪುಕ್ಕಟ್ಟೆ ತಗೊಂಡು ಹೋಗ್ತಾರೆ. ಸಿಕ್ಕದೆ ಇದ್ರೆ ಅಲ್ಲಿ ಜನೌಷಧಿಗೆ ಹೋಗಿ ಚೀಪಾಗಿ ಸಿಕ್ಕಿದ್ರು ತಗೋತಾರೆ. ಬೇಡವಾ? ವ್ಯಾಪಾರನೇ ಆಗಿಲ್ಲ, ಅವರೇ ಬಾಗಿಲು ಹಾಕೊಂಡು ಹೋಗ್ತಾರೆ. ಹೌದು, ವ್ಯಾಪಾರ ಆಗಿಲ್ಲ ಅಂದ್ರೆ ಯಾಕಿರ್ತಾರೆ?
ಎಸ್. ಕೇಂದ್ರ ಸಚಿವ ಕುಮಾರಸ್ವಾಮಿ ಇತ್ತೀಚೆಗಷ್ಟೇ ಭದ್ರಾವತಿಯ ವಿಐಎಸ್ಎಲ್ ಪುನಶ್ಚೇತನದ ಭರವಸೆ ಕೊಟ್ಟಿದ್ರು. ಆದರೆ ಸರ್ಕಾರಿ ಸ್ವಾಮ್ಯದ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯನ್ನ ಪುನರುಜ್ಜೀವನಗೊಳಿಸುವ ಯಾವುದೇ ಯೋಜನೆಯನ್ನ ಕೇಂದ್ರ ಸರ್ಕಾರ ಹೊಂದಿಲ್ಲ ಅಂತ ತಿಳಿಸಿದ್ದಾರೆ. ಅವರು ಬೃಹತ್ ಇಂಡಸ್ಟ್ರೀಸ್ ನನ್ನ ಕೈಯಲ್ಲಿದೆ ಅಂತ ಹೇಳ್ಬಿಟ್ರು. ಅದು ಸ್ಟೀಲ್ ಇಂಡಸ್ಟ್ರಿಗೆ ಬರುತ್ತೆ. ಅದನ್ನು ಓಪನ್ ಮಾಡೋದು ಅಷ್ಟು ಈಸಿ ಅಲ್ಲ. ಅದಕ್ಕೆ ಲಾಡ್ ಆಫ್ ಕಾಂಪ್ಲಿಕೇಶನ್ಸ್ ಇದೆ. ಅದಕ್ಕೆ ಏನು ಮಾಡ್ತಾರೋ ಏನೋ ಗೊತ್ತಿಲ್ಲಪ್ಪ. ಆಲ್ ರೈಟ್. ಬಿಎಸ್ಸಿ ನರ್ಸಿಂಗ್ ಓದ್ತಾ ಇರುವ ಬಡ ವಿದ್ಯಾರ್ಥಿನಿಯ ವಿದ್ಯಾಭ್ಯಾಸಕ್ಕೆ ಪಬ್ಲಿಕ್ ಟಿವಿಯ ಬೆಳಕು ಕಾರ್ಯಕ್ರಮ ನೆರವಾಗಿದೆ. ಚಿತ್ರದುರ್ಗದ ಕುಂಚಿಗನಲ್ ಗ್ರಾಮದ ಕಣುಮಪ್ಪ ಪುತ್ರನ ಅನಾರೋಗ್ಯ ಕಾರಣ ಕುಟುಂಬ ಸಾಲ ಮಾಡ್ಕೊಂಡ್ಬಿಟ್ಟಿತ್ತು. ಮಗಳ ವಿದ್ಯಾಭ್ಯಾಸಕ್ಕೂ ಅಡ್ಡಿಯಾಗಿತ್ತು. ಈ ಬಗ್ಗೆ 19ನೇ ತಾರೀಕು ವರದಿಯಾಯಿತು ಬೆಳಕು ಕಾರ್ಯಕ್ರಮದಲ್ಲಿ. ಸುರಕ್ಷಾ ನರ್ಸಿಂಗ್ ಕಾಲೇಜವರು ಗಮನ ಹರಿಸಿ ಈಗ ಆಕೆಯ ಸಂಪೂರ್ಣ ಶುಲ್ಕವನ್ನು ಮನ್ನಾ ಮಾಡಿ ಉಚಿತ ಶಿಕ್ಷಣ ಕೊಡುವುದಾಗಿ ಭರವಸೆ ಕೊಟ್ಟಿದ್ದಾರೆ. ತಂದೆ ತಾಯಿಗಳು ಕೂಲಿ ಕಾರ್ಮಿಕರು ಆಗಿರೋದ್ರಿಂದ ಅವ್ರಿಗೆ ಮೇಂಟೆನೆನ್ಸ್ ಕಷ್ಟ ಆಗ್ತಿದೆ. ಅದ್ರ ಜೊತೆಗೆ ಈ ವಿದ್ಯಾರ್ಥಿನಿದು ಕಾಲೇಜ್ ಫೀಸ್ ಕಟ್ಟಬೇಕಂದ್ರೆ ಅವಳಿಗೂ ಕೂಡ ಬರ್ಡನ್ ಆಗುತ್ತೆ ಅಂತ ಹೇಳಿ ಅನ್ಕೊಂಡು ಪಬ್ಲಿಕ್ ಟಿವಿ ರಂಗನಾಥ್ ಸರ್ ಕರೆ ಮಾಡಿ ಆ ವಿದ್ಯಾರ್ಥಿನಿಯ ಕಂಡೀಷನ್, ಅವ್ರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್, ಅವ್ರ ಕಷ್ಟ ಪ್ರತಿಯೊಂದು ಎಲ್ಲ ಹೇಳಿದಾಗೆ ರಂಗನಾಥ್ ಸರ್ ಕರೆಗೆ ಹೋಗಟ್ಟು ನಮ್ಮ ಕಾಲೇಜಿನ ಪರವಾಗಿ ರಂಗನಾಥ್ ಸರ್ ಎಷ್ಟು ಹೇಳ್ತಾರೆ ಎಲ್ಲದನ್ನು ಕೂಡ ನಾವು ಫೀಸ್ ಅಲ್ಲಿ ಕನ್ಸೆಷನ್ ಮಾಡ್ಲಿಕ್ಕೆ ನಾವು ರೆಡಿ ಇದೀವಿ. ಮನೆಯಲ್ಲಿ ದುಡ್ಡಿನ ಪ್ರಾಬ್ಲಮ್ ತುಂಬ ಇತ್ತು. ನಾನು ಎಜುಕೇಷನ್ ಕಂಟಿನ್ಯೂ ಮಾಡೋದು ಕೂಡ ನನಗೆ ಇಂಪಾರ್ಟೆಂಟ್ ಆಗಿತ್ತು. ಸೊ ನಾವು ಪಬ್ಲಿಕ್ ಟಿವಿ ಬೆಳಕು ಕಾರ್ಯಕ್ರಮಕ್ಕೆ ಹೋಗಿದ್ವಿ. ರಂಗನಾಥ್ ಸರ್ ಅಲ್ಲಿ ನನ್ನ ಎಜುಕೇಷನ್ ಆಲ್ರೈಟ್. ಅವ್ರು ಥ್ಯಾಂಕ್ ಯು ಅಂತಾರೆ. ನಮಗೆಲ್ಲ ಕಾಲೇಜ್ಗೆ ಹೇಳಬೇಕು. ಪಾಪ ಕಾರ್ಯದರ್ಶಿಗಳಿಗೆ ಕಾಸು ಕಳ್ಕೊಳ್ಳೋರು ಅವರು. ನಾವು ಪುಕ್ಕಟೆ ಫೋನ್ ಮಾಡಿ ಹೇಳ್ಬಿಡ್ತೀವಿ. ನಮಗೇನು ನಾವೊಂದು ಬ್ರಿಡ್ಜ್ ಆಗ್ತೀವಲ್ಲ, ಅದು ನಾವೇನು ಹೇಳೋದು ಹೇಳ್ಬಿಡ್ತೀವಿ. ನೋಡಿ ಹೆಲ್ಪ್ ಮಾಡಿ ಪ್ಲೀಸ್ 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 ಅಂದ್ಬಿಡ್ತೀವಿ. ಮಾಡೋರ್ಗೆ ತಾನೇ ಲಾಸು. ಅವ್ರಿಗೆ ಹೇಳಿ ಥ್ಯಾಂಕ್ಸ್. ಎಸ್. ರೇಣುಕಾಸ್ವಾಮಿ ಹತ್ಯೆ ನಂತರ ಏನು ಮಾಡಬೇಕು ಅಂತ ದರ್ಶನ್ ಗೊತ್ತಾಗ್ಲಿಲ್ವಂತೆ. ಅವ್ರು ಫೋನಲ್ಲಿ ಸಿಕ್ಕಾಪಟ್ಟೆ ಜನಕ್ಕೆ ಫೋನ್ ಮಾಡಿದ್ರಂತೆ. ಒಂದಿಷ್ಟು ರಾಜಕಾರಣಿಗಳು ಅಂತ ದಿನ ಈಗ ವಾಟ್ಸಪ್ ರಿಟ್ರೈವ್ ಮಾಡಿರೋದಲ್ಲ ಅದೆಲ್ಲ ಬಂದಿದೆ ಅಂತ ಸುದ್ದಿ. ಹಾಗಾಗಿ ಈಗ ಏನು ಮಾಡಬೇಕು, ಅವ್ರನ್ನೆಲ್ಲ ವಿಚಾರಣೆ ಕರೆಸ್ಬೇಕಾ ಅಂತ ಪೊಲೀಸ್ನವ್ರು ಚಿಂತೆ ಅಂತೆ. ನೋಡ್ಕೊಳ್ರಪ್ಪ. ಆಮೇಲೆ ಯಾರನ್ನಾರು ಟಚ್ ಮಾಡಿ ಬುಸ್ ಅಂತ ಹೊಡೆಸ್ಕೋಬೇಡಿ ಪೊಲೀಸ್ನವರು. ಹಂಗೂ ಪ್ರಾಬ್ಲಮ್ ಆಗುತ್ತೆ ಸರ್. ಗೊತ್ತಿಲ್ಲಪ್ಪ ಯಾವ ಹೊತ್ತದಲ್ಲಿ ಯಾವ್ಯಾವ ಆವಿರುತ್ತೋ. ಎಸ್. ಧರ್ಮ ಹಾಗೂ ಕಾನೂನು ವಿಷಯದಡಿ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ನಡೆಯಿತು. ಆಂಧ್ರಪ್ರದೇಶ ರಾಜ್ಯಪಾಲ ಅಬ್ದುಲ್ ನಜೀರ್, ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಎನ್.ವಿ. ಅಂಜಾರಿಯಾ, ಹೈಕೋರ್ಟ್ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಸೇರಿ ಹಲವರು ಉಪನ್ಯಾಸ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಧರ್ಮ ಇಲ್ಲದ ಜಗತ್ತು ಆತ್ಮವಿಲ್ಲದ ಪ್ರಪಂಚ ಇದ್ದಂತೆ ಅಂತ ಆಂಧ್ರ ಗವರ್ನರ್ ಅಬ್ದುಲ್ ನಜೀರ್ ವ್ಯಾಖ್ಯಾನಿಸಿದರು. ಕಾನೂನೇ ಧರ್ಮ, ಧರ್ಮವೇ ಕಾನೂನು ಅಂತ ಮುಖ್ಯ ನ್ಯಾಯಮೂರ್ತಿ ಅಂಜಾರಿಯಾ ವ್ಯಾಖ್ಯಾನಿಸಿದರು. ಕಾನೂನು ಮತ್ತು ಧರ್ಮದ ಕುರಿತಾಗಿ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಮಾತನಾಡಿದರು. Great historian R.C. Majumdar authoritatively sees. He says in the Vedic era, 2 books which Bharatiya Vidya Bhavan has published. Mr. Raghavan is here, the president. It's a great honor to see him here smiling. They have written how the real dharma was. In real dharma, I'll come to that meaning, there was no discrimination. ಕೋಲ್ಕತ್ತಾದ ಆರ್ಜಿಕರ್ ಹಾಸ್ಪಿಟಲ್ನಲ್ಲಿ 3 ದಿನದ ಹಿಂದೆ ಟ್ರೈನಿ ವೈದ್ಯೆಯೊಬ್ಬರು ಅತ್ಯಾಚಾರನೂ ಆಯಿತು ಮತ್ತು ಆಕೆಯನ್ನು ಸಾಯಿಸು ಬಿಟ್ಟರು. ಆಸ್ಪತ್ರೆಗಳು ಇದೆಲ್ಲ ತನ್ನದು ವರದಿ ಮುಷ್ಕರಕ್ಕೆಲ್ಲ ಹೋಗಿದ್ದಾರೆ. ದೇಶವ್ಯಾಪಿ ಆಗ್ತಾ ಇದೆ ಇದು. ಅದಕ್ಕೆ ಮಮತಾ ಬ್ಯಾನರ್ಜಿ ಹೇಳ್ತಾರೆ ಆರೋಪಿನ ಬಂಧಿಸದೇ ಇದ್ರೆ ಭಾನುವಾರದೊಳಗಡೆ CBI ಕೊಡೋಣ ಅಂತ. ಕೊಟ್ಬಿಡಿ. ಏನೀಗ ಈ ಕೇಸಲ್ಲಿ ಏನಿದೆ? TMC ನಾಯಕರು ಯಾರು ಇಲ್ವಲ್ಲಪ್ಪ ವೇಟ್ ಮಾಡೋಕ್ಕೆ. ಹಾಂ ಅಷ್ಟೇ ತಾನೇ. ಇನ್ನು ಬಂಧಿತ ಆರೋಪಿ ಸಂಜಯ್ ರಾಯ್ ನಾಗರಿಕ ಸ್ವಯಂ ಸೇವಕನಾಗಿ ಗುರುತಿಸ್ಕೊಂಡಿದ್ದಂತೆ. ಪೊಲೀಸರ ಜೊತೆ ಓಡಾಡ್ತಿದ್ದಂತೆ. ಈಗ ಬೇಕಾದರೆ ನೇಣಿಗೆ ಹಾಕಿ ಅಂತಾರಂತೆ. ಬೇಕಾದರೆ ನೇಣಿಗೆ ಹಾಕಿ ಅಲ್ಲ, ಅವನೇ ಹೇಳಿರುವುದರಿಂದ ಅದೇ ಹಾಸ್ಟೆಲ್ ಮುಂದೆ ಹಾಕಿಬಿಡ್ಬೇಕು. ಅವನೇ ಬಯಸ್ತಾ ಶಿಕ್ಷೆ ಹಾಕ್ಬಿಡ್ಬೇಕು. ಅರಣ್ಯ ನ್ಯಾಯದ ಅಡಿಯಲ್ಲಿ ಹಾಕ್ಬಿಡ್ಬೇಕು. ಅದು ಏನಾದರೂ ಆಗೇ ಹೋಗ್ಬಿಡ್ಲಿ ಅಂತ ನೇತಾಕ್ಬಿಟ್ಟು ಹೋಗ್ಬಿಡ್ಬೇಕು. ಬೆಳಗಿನ ಜಾವದೊಳಗಡೆ ವಿಟ್ನೆಸ್ ಇಲ್ದಂಗೆ ಮಾಡ್ಬಿಡ್ಬೇಕಂತ ಅವ್ರುಗಳಿಗೆ. ಅದು ಯಾರ ಮೇಲೆ ಕೇಸ್ ಹಾಕತ್ತೀರ ಹಾಕೋ ಹೋಗ್ರಿ ಅಂದ್ಬಿಟ್ಟು ಮುಲಾಜಿಲ್ಲ. ಈಗ ಪ್ರತಿಭಟನೆ ಮಾಡ್ತಿದ್ದಾರೆ. ಇಂಥದ್ದೆಷ್ಟು ಕತೆ ನೋಡಿಲ್ಲ ನಾವು ವೈದ್ಯರ ಮೇಲೆ ಅಥವಾ ಇನ್ಯಾರ ಮೇಲೋ ಎಲ್ಲ ಆದಾಗ. ಇನ್ನು ಮುಂದೆ ಆಗದಂತೆ ಇದಕ್ಕೊಂದು ಕ್ರಮವನ್ನು ನಾವು ಮಾಡೋಣ ಅಂತಾರೆ. ಟೈಮಿಗೆ ಸ್ಕಿಪ್ ಆದರೆ ಆಯ್ತು ಅಷ್ಟೇ. ಹಾಗಾಗಿ ಎಲ್ಲ ವಿಚಾರಗಳಲ್ಲಿ ಭಾರತೀಯರು ಏನಕ್ಕೆ ಕಾಯಬೇಕು? ಮುಂದೆ ಆಗದಂತೆ ಅವರು ಮಾಡುವವರೆಗೂ ಕಾಯಬೇಕು. ಅದು ಯಾವಾಗ ಬರುತ್ತೆ ಗೊತ್ತಿಲ್ಲ. ಕಾಯ್ತಾ ಇರಿ ಅಷ್ಟೇ. ನೋಡ್ಕೊಳ್ಳೋಣ ಆಮೇಲೆ ಒಂದಿನ. ಎಸ್. ಇಂಥ ಕೋತಿಗಳಿಗೆ ರಕ್ಷಣೆ ಕೊಟ್ಕೊಂಡು ಕೂತ್ಕೊತೀವಿ. ಅವನಿಗೆ ಎಷ್ಟು ದಿಮಾಕಿರ್ಬೇಕು ಅವನಿಗೆ. ನಿಮಗೆ ಬೇಕಿದ್ರೆ ನೇಣಾಕಿ ಅಂತನಲ್ಲ. ಒಂದು ಸರಿನಾದರೂ ಪಾಠ ಕಲ್ಸೋಕ್ಕೆ ಅಂತ ಬುರುಡೆ ಹೊಡೆದಾಕ್ಬಿಟ್ಟು ರಕ್ತ ಚೆಲ್ಬಿಡ್ಬೇಕು ತೊಗೊಂಡೋಗಿ ಎಲ್ಲ ಕಡೆಗೆ. ಆಗ ದಾರಿಗೆ ಬರ್ತಾರೆ. ಫೋಟೋ ತೋರಿಸ್ಬೇಕು ಎಲ್ಲರಿಗೂ. ಮೊಬೈಲ್ಗಳಲ್ಲಿ ಹಾಕೊಂಡು ತಿರುಗಿಸ್ಕೊಳ್ಳಿ ಅನ್ಬೇಕು. ನೋಡ್ದವನು ಪಾತ್ರಗುಟ್ಟು ಹೋಗ್ಬಿಡ್ಬೇಕು ಹಂಗೇನೆ. ಅದನ್ನು ಅದು ಕತ್ತರಿಸ್ಬಿಟ್ಟು ಭಾಗನೂ ಇಡಬೇಕು ಕ್ಯಾಮ್ರಾಗೆ.
ನೋಡ್ಕೊಳ್ರೆ ಇವನ್ ಭಾಗಗಳನ್ನೆಲ್ಲನೂ ಅಂತ ಇದು ಸುಮ್ಮನೆ ಎಸ್. ಬದಲಾದ ಪರಿಸ್ಥಿತಿಯಲ್ಲಿ ಬಾಂಗ್ಲಾದೇಶ ಪಾಕ್ ಪರ ವಾಲ್ತಾ ಇದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಬಾಂಗ್ಲಾ ವಿಮೋಚನೆಯ ನೆನಪಿಗಾಗಿ ಮುಜೀಬ್ ನಗರದ ಶಾಹಿದ್ ಸ್ಮಾರಕದಲ್ಲಿ ನಿರ್ಮಿಸಲಾಗಿದ್ದಂತಹ 1971ರ ಯುದ್ಧದ ಪಾಕ್ ಸೇನೆಯ ಶರಣಾಗತಿ ಪ್ರತಿಮೆಗಳನ್ನು ಧ್ವಂಸ ಮಾಡಿದ್ದಾರೆ. ಇದನ್ನು ನೋಡಲು ನೋವಾಗ್ತಾ ಇದೆ ಅಂತ ಸಂಸದ ಶಶಿ ತರೂರ್ ಟ್ವೀಟ್ ಮಾಡಿದ್ದಾರೆ. ಈ ಮಧ್ಯೆ ಶೇಖ್ ಹಸೀನಾ ದೆಹಲಿಯಲ್ಲಿ ಆಶ್ರಯ ಪಡೆದಿರೋದ್ರಿಂದ ಬಾಂಗ್ಲಾ ಮತ್ತು ಭಾರತದ ನಡುವಣ ಸಂಬಂಧದ ಮೇಲೆ ಪರಿಣಾಮ ಬೀರಲ್ಲ ಅಂತ ಬಾಂಗ್ಲಾ ಮಧ್ಯಂತರ ಸರ್ಕಾರ ತಿಳಿಸಿದೆ. ಇದಕ್ಕೆ ಪಾಪ ಅವ್ರಿಗೆ ತುಂಬ ನೋವಾಗ್ಬಿಟ್ಟಿದೆ. ಕವಿ ಹೃದಯ ನೋಡೋಕ್ ನೋವಾಗ್ತದೆ ಪಾಪ. ಅಲ್ಲಿ ಹಿಂದೂಗಳದ್ದು ಮಾರಣ ಹೋಮ ನಡೀತಿರೋದು ನೋವಾಗ್ಲಿಲ್ಲ ಯಾರಿಗೂ, ಯಾವನಿಗೂ ಆಗಲಿಲ್ಲ. ರಿವರ್ಸ್ ಸ್ಟಾರ್ಟ್ ಆಯಿತು. ಬೇಕಾರೆ ಇನ್ನೆಲ್ಲೋ ಯಾರಿಗೂ ಆಗೋದು ನೋವು ಅವ್ರಿಗೆ. ಅಲ್ಲಿ ದೇವಸ್ಥಾನಗಳು ಇದು ನೋವಲ್ಲ. ದೇವಸ್ಥಾನ ನಂಗೆ ಗೊತ್ತೇ ಇಲ್ವಲ್ಲ. ಅಲ್ಲಿ ದೇವಸ್ಥಾನಗಳು ಇದ್ವಾ ಅವೆಲ್ಲ ಕಿವಿಗೆ ಬೀಳೋದೇ ಇದ್ವಾ ಕಾಣಲ್ಲ. ಅಲ್ಲಿ ಹಿಂದೂಗಳಿಗೆ ಹೌದಾ ಟಚ್ ಮಾಡಿಬಿಟ್ಟಿದ್ದಾರಾ? ಸೇಫ್ ಇಲ್ವಾ? ಎಂಥ ಲೀಡರ್ಗಳ ಲೆಕ್ಕ ಹಾಕೊಳ್ಳಿ ನೀವೆಲ್ಲ. ಇದು ನೋವು ಆಗಿಬಿಡುತ್ತೆ ಅವ್ರಿಗೆ ಸೆಲೆಕ್ಟಿವ್ ಆಗಿ ಪಾಪ. ಅಯ್ಯೋ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ಇನ್ಬೇಕು. ನಮ್ಮ ಗಂಟಿನ ಹೋಗ್ತಾ ಇರೋದು ಬಡದಾಡ್ಕೊಂಡು ಸಾಯಿರಿ ಇನ್ಬೇಕು. ಪಾಕಿಸ್ತಾನದ ಪರ ಯಾಕೆ ಪರ್ಮನೆಂಟ್ಲಿ ಆ ಸೈಡ್ಗೆ ಹೋಗಿರಲಿ ಸ್ವಲ್ಪ ದಿನ. ಆ ಭಿಕ್ಷುಕ ದೇಶದ ಇನ್ಫ್ಲೂಯೆನ್ಸ್ ಈ ಭಿಕ್ಷುಕ ದೇಶಕ್ಕೆ ಆಗಿ ಆಮೇಲೆ ಇವರು ಭಿಕ್ಷುಕರಾಗ್ತಾರೆ, ಹಾಕೊಳ್ತಾರೆ. ಅದನ್ನೇ ಬಯಸ್ತಾ ಇದ್ದಾರೆ ಅಂದ್ರೆ ಸಹವಾಸ ದೋಷ. ಬಾಂಬುಗಳು, ಟೆರರಿಸ್ಟ್ಗಳು, ಭಿಕ್ಷಾಟನೆ ಮಧ್ಯೆ ನಾವು ಬದುಕಬೇಕು ಅನ್ನೋದನ್ನ ಬಾಂಗ್ಲಾದೇಶಿಯರು ಆಯ್ಕೆ ಮಾಡ್ಕೊಳ್ಳೋದೇ ಆದರೆ ಮಾಡ್ಕೊಳ್ತಾರೆ. ಇದಕ್ಕೆ ನಾವೇನು ಮಾಡೋಕ್ಕಾಗತ್ತೆ? ಬಟ್ ಹೆಂಗಿದೆ ಅಲ್ಲಿ ವಿಮೋಚನೆ ಇದು ನೋಡ್ದಾಕಿದ್ದು ನೋವು ಆಗಿದೆ. ಇದಾಗಲಿಲ್ಲ ನೋವು ಹಿಂದೂಗಳ ವಿಷಯದಲ್ಲಿ ಅಲ್ಲ, ಆಗಲ್ಲ. ಆಗಲಿಲ್ಲ.